ಎಐಸಿಸಿ ಅಧ್ಯಕ್ಷರಾದ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಾದ ಅವಮಾನ ಖಂಡಿಸಿ ಆಗಸ್ಟ್ 25ರಂದು ಬೆಳಗ್ಗೆ 11ಕ್ಕೆ ಬೀದರ್ ನಗರದ ಡಾ ಅಂಬೇಡ್ಕರ್ ವೃತ್ತದ ಹತ್ತಿರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಗತಿಪರ ನಾಗರಿಕರ ವೇದಿಕೆ ಅಧ್ಯಕ್ಷರಾದ ಹಿರಿಯ ದಲಿತ ಮುಖಂಡರಾದ ಶಂಕರ್ ದೊಡ್ಡಿ ಮಾತನಾಡಿ ತಿಳಿಸಿದ್ದಾರೆ. ಉತ್ತರಾಖಂಡದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಖರ್ಗೆ ಅವರು ಪಾಲ್ಗೊಂಡು ಭಾಷಣ ಮಾಡಿ ನಿರ್ಗಮಿಸಿದ ಬಳಿಕ ಶ್ರೀರಾಮ ಸೇನಾ ಧರ್ಮಾರ್ಥ ಸೇವಾ ನ್ಯಾಸ ಎಂಬ ಸಂಘಟನೆಯವರು ವೇದಿಕೆ ಶುದ್ದೀಕರಣ ಹವನ ಯಜ್ಞ ನಡೆಸಿದ್ದಾರೆ. ಶಂಕನಾದ, ಧಾರ್ಮಿಕ ವಿಧಿ ವಿಧಾನಗಳ ಜೊತೆಗೆ ಗಂಗಾಜಲ ಸಿಂಪಡಿಸಿ ಜಾತಿ ವಿಷಬೀಜ ಬಿತ್ತಾ ಇದ್ದಾರೆ. ನಾಗರಿಕ ಸಮಾಜ ಅವಮಾನಿಸಿದ ಘಟನೆ ಇದಾಗಿದ್ದು, ಇದನ್ನು ಖಂಡಿಸಿ ಪ್ರಗತಿಪರ ನಾಗರಿಕ ವೇದಿಕೆ ಬೃಹತ್ ಹೋರಾಟ ನಡೆಸಲು ನಿರ್ಧರಿಸಿದೆ ಎಂದು ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಖರ್ಗೆ ಅವರು 5 ದಶಕಗಳಿಂದ ಸಾರ್ವಜನಿಕ ಜೀವನದಲ್ಲಿ ತೊಡಗಿರುವ ರಾಷ್ಟ್ರದ ಅಗ್ರಗಣ್ಯ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. ಈ ಅವಧಿಯಲ್ಲಿ ಅವರು ಸಮಾಜಕ್ಕೆ, ದೇಶಕ್ಕೆ ನೀಡಿರುವ ಕೊಡುಗೆ ಅಪಾರವಾಗಿದೆ. ಸಂವಿಧಾನಿಕ ಹುದ್ದೆಯಲ್ಲಿಯೂ ಅವರಿದ್ದಾರೆ. ಇಂಥ ಧೀಮಂತ ನಾಯಕರು ಭಾಷಣ ಮಾಡಿದ ವೇದಿಕೆ ಶುದ್ದೀಕರಣದ ಘಟನೆಯು ಜಾತಿ ತಾರತಮ್ಯ ಸೂಚಕದ ಜೊತೆಗೆ ಸಮಾಜದ ಸಂವಿಧಾನದ ಅವಮಾನವಾಗಿದೆ. ಇದನ್ನು ಎಲ್ಲರೂ ಸಂಘಟಿತರಾಗಿ ಖಂಡಿಸಬೇಕಾಗಿದೆ ಎಂದರು. ಸಾರ್ವಜನಿಕವಾಗಿ ನಡೆದ ಈ ಘಟನೆ ಅಕ್ಷಮ್ಯ ಅಪರಾಧವಾಗಿದ್ದರೂ ಉತ್ತರಾಖಂಡ ಸರ್ಕಾರ ಸುಮೋಟೋ ಕೇಸ್ ದಾಖಲು ಮಾಡಿರುವುದು ದುರಂತ ಸಂಗತಿ. ಸ್ವತಃ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಿ ನೋವು ತೋಡಿದರು. ಕೇಂದ್ರ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ ಅವರು ತುಟಿಕ್ ಪಿಟಿಕ್ ಅನ್ನದೇ ಕುಳಿತಿರುವುದು ಖಂಡನೀಯ ವಿಷಯ. ಸಣ್ಣ ಪುಟ್ಟ ಘಟನೆ ನಡೆದಾಗ ಕೂಡಲೇ ಟ್ವೀಟ್ ಮಾಡುವ ಪ್ರಧಾನಿ, ಗೃಹ ಸಚಿವರು ಈ ವಿಚಾರವಾಗಿ ಮೌನ ವಹಿಸಿದ್ದೇಕೆ ಎಂದು ಪ್ರಶ್ನೆ ಮಾಡಿದರು. ವೇದಿಕೆ ಹಿರಿಯ ಉಪಾಧ್ಯಕ್ಷ ಶ್ರೀಕಾಂತ ಸ್ವಾಮಿ ಮಾತನಾಡಿ, ಕೇಂದ್ರದಲ್ಲಿ ಜಾತಿವಾದಿ ಸರ್ಕಾರವಿದೆ. ಖರ್ಗೆ ಅವರಿಗೆ ಆಗಿರುವ ಅವಮಾನವನ್ನ ಖಂಡಿಸದೆ ಜಾತಿವಾದಿಯ ಮುಖವಾಡವನ್ನ ತೆರೆದಿಟ್ಟಿದೆ ಎಂದು ದೂರಿದರು. ಇದೇ ವೇಳೆ ಮಾಜಿ ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ ಅವರು ಮಾತನಾಡಿ, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಈ ತರಹದ ಅಮಾನವೀಯ ಘಟನೆ ನಿರಂತರವಾಗಿ ನಡೀತಾನೆ ಇದೆ. ಇದು ಕೇವಲ ಖರ್ಗೆ ಅವರಿಗಾದ ಅವಮಾನವಲ್ಲ, ಬದಲಾಗಿ ಸಂವಿಧಾನಕ್ಕೆ ಮಾಡಿದ ಅಪಚಾರ. ಬಿಜೆಪಿ ಆರ್ಎಸ್ಎಸ್ ಶುದ್ಧಿಯಾದಾಗ ದೇಶ ಪರಿಶುದ್ಧಗೊಳ್ಳುತ್ತದೆ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಪಂಡಿತರಾವ್ ಚಿದ್ರಿ, ಡಾ ಮಕ್ಸೂದ್ ಚಂದ, ಚಂದ್ರಕಾಂತ್ ಹಿಪ್ಪಳಗಾಂವ್, ಮಾರುತಿ ಶಾಖಾ, ಜಗದೀಶ್ವರ ಬಿರಾದರ್, ಶಿವಮೂರ್ತಿ ಸೇರಿದಂತೆ ಇನ್ನಿತರರು ಇದ್ದರು. ಆಫ್ ದಿ ರೆಕಾರ್ಡ್ ಹೇಳ್ತಾ ಇದ್ದೀನಿ. ಆಫ್ ದಿ ರೆಕಾರ್ಡ್ ಹೇಳ್ತಾ ಇದ್ದೀನಿ. ಇದು ವೇದಿಕೆ ಒಂದು ಪಕ್ಷದಲ್ಲ. ಈ ವೇದಿಕೆ ಮಾಡಿದ್ದು ಬೀದರ್ ನಾಗರಿಕರ ಬುದ್ಧಿವಂತ ನಾಗರಿಕರ ವೇದಿಕೆ ಮಾಡಿದ್ವಿ. ಆ ವಿಷಯದ ನಾವು ಹೆಚ್ಚಿಗೆ ಮಾತಾಡೋದು ಮತ್ತೊಂದು ಪ್ಲೇಟ್ಫಾರ್ಮ್ ತಗೊಂಡು ಮಾಡ್ತೀವಿ. ತಾವೊಂದು ಕ್ವಶನ್ ಕೇಳಿದ್ವಿ, ಕಾಂಗ್ರೆಸ್ದವರು ಮಾಡಿಲ್ಲ ಅಂತ. ಕಾಂಗ್ರೆಸ್ದವ್ರು ಮಾಡಿದಾರ, ದೊಡ್ಡ ಪ್ರಮಾಣದಾಗ ಮಾಡಿಲ್ಲ. ಎಲ್ಲ ಕಡೆ ಅದು ಒಂದೊಂದು ಸೇಮ್ಲಿ ಒಂದು ಮೋಸ್ಟ್ಲಿ ಅದಕ್ಕೆ ನನ್ನ ನಂತರ ಹೋದ ಸೋಮವಾರ ದಿವಸ ಎಲ್ಲ ಇಡೀ ರಾಷ್ಟ್ರ ತುಂಬ ಮತ್ತು ರಾಜ್ಯ ತುಂಬ ಎಲ್ಲ ಜಿಲ್ಲಾ ಮಟ್ಟದಾಗ ಪ್ರೊಟೆಸ್ಟ್ ಮಾಡಿದ್ದಾರೆ. ಬಟ್ ಯಾವ ರೀತಿ ಮಾಡಬೇಕಾಗಿತ್ತು ಅವ್ರು ಮಾಡಿಲ್ಲ. ಅವರು ಅವ್ರಿಗೆ ಬಿಟ್ಟಿದ್ದಾರೆ. ಅದಕ್ಕೆ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಉತ್ತರ ಕೊಡೋಕ್ಕಲ್ಲ. ಅವ್ರು ಸಂಬಂಧಪಟ್ಟರೆ ಕಳೆದು ಒಳ್ಳೆಯದು. ಥ್ಯಾಂಕ್ ಯು. ಎಸ್ ಮೇಡಮ್, ಅದು ಒಂದು ಸಂಘಟನೆ ಮಾಡ್ತಾ ಇದ್ದಾರೆ. ಒಂದು ಸಂಘಟನೆಯಿಂದ ಮಾಡ್ತಿದ್ದಾರೆ. ಆ ಸಂಘಟನೆಯವ್ರು ಮಾಡ್ತಿದ್ದಾರೆ. ಅವ್ರಿಗೆ ನಮ್ಮ ಬೆಂಬಲ, ಪರೋಕ್ಷ ಬೆಂಬಲ ಇದೆ. ಭಾಗಿಯಾಗಲ್ಲ, ಪರೋಕ್ಷ ಇಲ್ಲ. ಸಮಾಜ ಬಾಂಧವರು ಇದ್ರಿ, ಅವರೆಲ್ಲ ಭಾಗಿಯಾಗಿ ಅವರು ಕರೆ ಕೊಟ್ಟಿದ್ರು. ನೀವು ಕೊಟ್ಟಿದ್ರಿ, ಅವ್ರು ಕೊಟ್ಟಾರ. ಇಲ್ಲ, ಅಲ್ಲಿ ಹೋದ್ರು ಹೋಗ್ಬೋದು. ನಮ್ಮ ಗೆಳೆಯರು ಯಾರಾದ್ರೂ ಹೋದ್ರು ಹೋಗ್ಬೋದು. ನಾವು ಸಂಘಟನೆ ವತಿಯಿಂದ ಎಲ್ಲಾ ಜಾತಿ ಧರ್ಮ ಅದು ಒಂದು ಸಂಘಟನೆ ಕಡಿದಿದೆ. ಎಷ್ಟು ಜನ ಮಾಡಿದ್ರು ಕಡಿಮೆ ಆದದ್ದು ಸರ್. ಈಗ ಏನು ತಾವೇನು ಕೇಳ್ತಾ ಇದ್ದೀರಿ, ಇದು ಆಡಳಿತಾತ್ಮಕ ಕ್ವಶನ್ನು. ಇದು ಆಡಳಿತಾತ್ಮಕ ಕ್ವಶನ್ನು. ಆದರೂ ಕೂಡ ಅದಕ್ಕೆ ನಾವೇನು ಸಣ್ಣ ಆ ವಿಷಯದಾಗ ನಾವು ಮಾತಾಡೋಕ್ಕೆ ಈ ಪ್ಲಾಟ್ಫಾರ್ಮ್ ಅಲ್ಲ. ಆದರೂ ಹೇಳ್ತಿದ್ದೀನಿ, ಈ ಕಾಂಗ್ರೆಸ್ ಸರ್ಕಾರ ಇದ್ದ ನಂತರ ಸುಮಾರು 60 ವರ್ಷ ರೂಲ್ ಮಾಡಿದೆ. ಅವ್ರು ಬೇಕಾದಷ್ಟು ಕಾನೂನು ತಂದು ಈ ಜಾತಿ ವ್ಯವಸ್ಥೆ ನಿಲ್ಲಿಸಬೇಕಂತ ಬಹಳಷ್ಟು ಟ್ರೈ ಮಾಡಿದ್ದಾರೆ. ಅದಕ್ಕೆ ಇಂಪ್ಲಿಮೆಂಟ್ ಮಾಡಿದ್ರೆ ಸ್ವಲ್ಪ ಎಲ್ಲೊಂದು ಹೆಚ್ಚು ಕಡಿಮೆ ಆಗ್ತಾ ಇದೆ. ಅದಕ್ಕೆ ಈ ಬರುವ ಈಗ ದಿನಗಳಲ್ಲಿ ಈಗಾಗಲೇ ನಿನ್ನೆ CWC ಬಿಟ್ಟಿದ್ದಾಗೂ ಅದು ತಾವು ಏನು ಕೇಳ್ತಿದ್ದೆ, ಅದು ಭಾಷೆ ನಿಂತಿದೆ. ಅದು ಅದಕ್ಕೆ ಬರುವ ದಿನಗಳಲ್ಲಿ ಅದಕ್ಕೆ ಸರಿಪಡಿಸಿದ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ. ಬಟ್ ಅದಕ್ಕೆ ಈ ಪ್ಲಾಟ್ಫಾರ್ಮ್ ನಾವು ಹೇಳೋದು ತಪ್ಪ, ನಾನು ಜಿಮ್ಮೆದಾರಿ ಪರ್ಸನ್ ಯಾಜ್ ಹೇಳ್ಬಾರ್ದು. ನಾನು ಹೇಳ್ತಾ ಇದ್ದೀನಿ. ಬಟ್ ಅದು ಬರೋ ದಿನಗಳಲ್ಲಿ ಸರಿಯಾಗ್ತದೆ.
ಸರ್ ಈಗ AICC ಅಧ್ಯಕ್ಷರೇ ಅದಕ್ಕೆ ಇಷ್ಟು ಜನ ಬಂದ್ವಿ. ನಾನು ಹೇಳ್ತಿರೋದೇನಂದ್ರೆ ಪ್ರತಿನಿತ್ಯ ಆಗ್ತಿರುತ್ತೆ. ಹೈದರಾಬಾದ್ನಲ್ಲಿ 10-11 ವರ್ಷದಿಂದ ರೋಹಿತ್ ವೇಮುಲ ಅನ್ನೋ ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಈ ಜಾತಿ ವ್ಯವಸ್ಥೆಯಿಂದ ಬೇಸತ್ತು ಆತ್ಮಹತ್ಯೆ ಮಾಡ್ಕೊತಾನೆ. ಈ ಬಗ್ಗೆ ಒಂದು ಕಾಯ್ದೆ ತರಬೇಕನ್ನುತ್ತೆ ಇದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅದನ್ನ ಇನ್ನೂ ಕೂಡ ಅದಕ್ಕೆ ಅನುಮೋದನೆ ತರ್ತಿಲ್ಲ, ಕಾಯ್ದೆ ತರ್ತಿಲ್ಲ. ಅದನ್ನೆಲ್ಲ ತಂದ್ಬಿಟ್ರೆ ಈ ಪರಿಸ್ಥಿತಿ ಯಾಕೆ ಬರುತ್ತೆ ಅಂತ. ಇಲ್ಲ, ಅದನ್ನು ತರ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಬೆಂಬಲ. ಈಗ ಅದು ತಂದೆ ಅಪ್ರೂವಲ್ ಆಗಿ ಆಗ್ತಾ ಇದೆ. ಅದಕ್ಕೆ ಸಂವಿಧಾನಾತ್ಮಕವಾಗಿ ಕಾನೂನುಬದ್ಧವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಬೆಂಬಲ ಕಾನೂನು ಅಂತ ಮಾಡ್ತಾ ಇದ್ದಾರೆ ಕರ್ನಾಟಕದಾಗ. ಆ ಘಟನೆ ಆಗಿದ್ದು ಕೂಡ ಕಾಂಗ್ರೆಸ್ ಸರ್ಕಾರದಾಗಲ್ಲ, ಅದು ಬಿಜೆಪಿ ಸರ್ಕಾರದ ನೆನಪಿಡ್ಬೋದು ನೀವು. ಆ ಘಟನೆ ಆಗಿದ್ದು ಕೂಡ ಬಿಜೆಪಿ ಸರ್ಕಾರ ಇದ್ದಾಗ ಆ ಘಟನೆ ದೊಡ್ಡದು ನಮ್ಮ ದೇಶದಾಗ, ನಮ್ಮ ಎಲ್ಲ ಸಮಸ್ಯೆ ಅದು ತಲೆ ತೆಗೆದಂಥ ವಿಷಯನೇ ಅದನ್ನು ಕೂಡ. ಅದ್ರ ವಿಷಯದಾಗ ಒಂದು ಕಾನೂನು ತರ್ತಾ ಇದ್ದಾರೆ ಕರ್ನಾಟಕದಾಗ. ಅದು ಆದಷ್ಟು ಮಟ್ಟಿಗೆ ಜಲ್ದಿ ಈ ಸದನದಾಗ ಪಾಸಾಗಿ ಮುಂದೆ ಇದಾಗ್ತದೆ. ಸರ್ ಬಿಜೆಪಿ ಯಾವತ್ತು BJP RSS ಕಾರ್ಯ ಮಾಡ್ತಾ ಇದ್ದು ಅಂದಿನಿಂದ ಪ್ರಾರಂಭವಾದ ಈ ಕ್ರಿಯೆಗಳು ದಿನ ದಿನ ಹೆಚ್ಚಾಗ್ತವೆ. ಉತ್ತರಾಖಂಡದಲ್ಲಿ ಏನು ಈ ರಾಮಲೀಲಾ ಮೈದಾನದಲ್ಲಿ ಏನು ಶುದ್ಧೀಕರಣದ ಪ್ರಕರಣ ನಡೀತು, ಇದು ಘೋರ ನಿಂದನೆ. ಇದು ದೇಶದಲ್ಲಿ ಭಾತೃತ್ವ ಮತ್ತು ಅಸ್ಪೃಶ್ಯತೆಗೆ ಒಂದು ಉತ್ತೇಜನ ನೀಡುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಈ ಕಾರ್ಯವನ್ನು ನೋಡಿ ಅಲ್ಲಿನ ಗೌರ್ಮೆಂಟ್ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಸೋಮೋಟೋ ಕೇಸ್ ಇಲ್ಲಿವರೆಗೆ ಮಾಡಿಲ್ಲ. ಅದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ಅದು ಕೇಸ್ ಮಾಡಲೇಬೇಕನ್ನು ನಾವು ಒತ್ತಾಯಿಸಿ ನಾವು ಬರುವ 25ನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯಲ್ಲಿ ಬಹಳ ಎಲ್ಲ ನಾಗರಿಕರು ಕುಂತು ಪ್ರತಿಭಟನೆ ಯಶಸ್ವಿ ಮಾಡ್ತಾರೆ. ಮಾಡಬೇಕಂತ ಕೂಡ ತಮ್ಮ ಮುಖಾಂತರ ನಾವು ಕೂಡ ಕೇಳ್ಕೊಂಡು ಮನವಿ ಮಾಡ್ತೀವಿ. ಅದಲ್ಲದೆ ಈಗಾಗಲೇ ದೊಡ್ಡವರು ಹೇಳಿದಾಗೆ ಪಾರ್ಲಿಮೆಂಟ್ನಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬಗ್ಗೆ ವಿಷಯ ಮಂಡಿಸಿದಾಗ ಕೂಡ ಅವರು ನಡ್ಡಾ ಒಬ್ಬರು ಮಾತ್ರ ಇದಕ್ಕೆ ಉತ್ತರ ಕೊಡ್ತಾರೆ. ಏನಂದ್ರೆ ನಿನ್ನ ನೋಡ್ತೀವಿ, ತನಿಖೆ ಮಾಡ್ತೀವಿ, ಆ್ಯಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರು ವಿನಾ ಇದಕ್ಕೆ ಖಂಡಿಸ್ತೀವಿ ಅಂತ ಅವ್ರು ಯಾವುದೂ ಹೇಳಿಲ್ಲ. ಆಮೇಲೆ ಈಗ ಮೋದಿ ಅವರು ಯಾವುದೇ ಒಂದು ವಿಷಯ ಆದರೆ ಒಂದು ಬೇರೆ ದೇಶದಿಂದ ಯಾರು ಗೆದ್ದರು, ಯಾರು ಏನರ ಆಯಿತು ಅಂದರು ಅವ್ರಿಗೆ ಟ್ವೀಟ್ ಮಾಡೋದು ಒಂದು ಅವ್ರ ಅಭ್ಯಾಸ ಅದ. ರಾಜಕೀಯವಾಗಿ ಅಥವಾ ದೇಶಕ್ಕಾಗಿ ಮಾಡಲ್ಲ. ಅವರು ಯಾವುದೇ ಒಂದು ಕಾರ್ಪೊರೇಟ್ ಸೆಕ್ಷನ್ಗೆ ಯಾವುದೋ ಒಂದು ಒಳ್ಳೆಯ ಕೆಲಸ ಆದರೆ ಅವರಿಗೆ ಅಭಿನಂದಿಸೋದಕ್ಕೆ ಟ್ವೀಟ್ ಮಾಡ್ತಾರೆ ವಿನಾ ಇಂಥ ಘಟನೆಗಳಿಗೆ ಇದೇ ಒಂದೇ ಘಟನೆ ಅಲ್ಲ, ಇಲ್ಲಿ ದೇಶದಾಗ ಬಹಳಷ್ಟು ಅತ್ಯಾಚಾರಗಳು ನಡೀತಾ ಇದ್ದಾವೆ. ದಲಿತರ ಮೇಲಾಗಲಿ ಬೇರೆ ಲೇಡೀಸ್ ಮ್ಯಾಗಲಿ. ಆದರೂ ಕೂಡ ಅವ್ರು ಒಂದು ಯಾವುದಕ್ಕೂ ಕಿವಿ ಕೊಡಲ್ಲ, ಅದಕ್ಕೆ ಸ್ಪಂದನೆ ಮಾಡಲ್ಲ, ಮೌನ ವಹಿಸ್ತಾರೆ. ಯಾಕೆ ಮೌನ ವಹಿಸ್ತಾರ ಅಂದರೆ ಇದಕ್ಕೆ ನೇರವಾಗಿ BJP RSS ಅವರು ಬೆಂಬಲ ಇದೆ ಇಂಥ ಕೃತ್ಯ ಮಾಡ್ಲಿಕ್ಕೆ ಅನ್ನೋದು ನಮಗೆಲ್ಲ ಅರ್ಥ ಆಗ್ತದೆ. ಅದಕ್ಕೆ ಅದನ್ನು ಅವ್ರಿಗೆ ಎಚ್ಚರಿಕೆ ಕೊಡಬೇಕು, ಅವರಿಗೆ ತಿಳಿಸ್ಬೇಕು, ಅವ್ರಿಗೆ ಮನವರಿಕೆ ಮಾಡಬೇಕು. ಯಾಕೆ ಈ ರೀತಿ ಮಾಡೋದು ತಪ್ಪದ ಅಂತ ಹೇಳಕ್ಕೆ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ. ಖರ್ಗೆ ಅವರು ಯಾವುದೇ ಒಂದು ಇದಕ್ಕೆ ಅಪಮಾನ ಆಗ್ಯದಂತ ಭಾವಿಸೋದಲ್ಲ, ಅದು ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ. ಖರ್ಗೆ ಅವರಿಗೆ ಅಪಮಾನ ಮಾಡಿಲ್ಲ, ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ. ಯಾಕಂದ್ರೆ ಅವರು ಸಂವಿಧಾನಿಕ ಬುದ್ಧಿಮೇಲೆ ಅವರು ಹಳ್ಳಿಯಿಂದ ದಿಲ್ಲಿವರೆಗೆ ತಮ್ಮ ಸ್ವಂತ ಬಲದಿಂದ ತಮ್ಮ ಬುದ್ಧಿಶಕ್ತಿ ಮೇಲೆ ಬಂದ್ದಾರೆ ವಿನಾ ಯಾವುದೇ SC ಕಾರಣದಿಂದ ಬೇರೆ ಯಾವುದನ್ನ SC ದಿನಪ್ಪ ನನಗೆ ಮೇಲೆತ್ತರಿ ಮೇಲೆ ಸಹಕಾರ ಮಾಡಿರಿ ಅಂತ ಕೇಳಿದಾರಲ್ಲ, ಅವರು ತನ್ನ ಸ್ವಂತ ಬುದ್ಧಿ ಬಲ ಮೇಲೆ ಬಂದಿದ್ದಾರೆ. ಅಂಥ ವ್ಯಕ್ತಿಗೆ ಈ ರೀತಿ ಅವಮಾನ ಆದರೆ, ಅಪಮಾನ ಮಾಡೋ ಒಂದು ಷಡ್ಯಂತ್ರ ಮಾಡಿದರೆ, ಹಳ್ಳಿಯಲ್ಲಿ ಇರುವಂಥ ಈ ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ ಆಗಲಿ, ಇಲ್ಲಿ ಜಿಲ್ಲೆಯಲ್ಲಿರುವಂಥ ಜನಗಳಾಗಲಿ, ಹಳ್ಳಿಗಳ ಇರೋಂಥ ಜನಗಳು ಅವ್ರ ಪರಿಸ್ಥಿತಿ ಏನಾಗಿರ್ಬೋದು ಅದನ್ನು ಶುದ್ಧೀಕರಣ ಮಾಡಬೇಕು. ಈಗ ನಮಗೆ ಎಲ್ಲ ಜನರಿಗೆ ತೊಗೊಂಡು ಹೋಗಿ ಇವರಿಗೆ ಶುದ್ಧೀಕರಣ ಮಾಡಬೇಕು. BJP RSS ಶುದ್ಧೀಕರಣ ಮಾಡಿದ್ರೆ ದೇಶ ಉಳಿತು, ಇಲ್ಲಾಂದ್ರೆ ದೇಶ ಉಳಿಯಕ್ಕೆ ಸಾಧ್ಯ ಇಲ್ಲ. ಈಗ ಮತ್ತೆ ಒಂದು 50 ವರ್ಷ ಹಿಂದೆ ಹೋದಂಗಾಗ್ಯದ ಈಗ ನಮ್ಮ ದೇಶ. ದಿನೇ ದಿನೇ ಜಾತೀಯತೆ ಬೆಳೀತಾ ಇದೆ, ಕೋಮುಗಲಭೆ ಆಗ್ತಾ ಇದ್ದಾವ, ಆತಂಕ ಹಮ್ಲಾಗಳು ಆಗ್ತಾ ಇದ್ದಾವ. ಅವರು ಮುಚ್ಚಿಡ್ತಾರ, ವಿಷಯ ತೋರಿಸ್ತಾ ಇದ್ದಾರ. ಇವಾಗ ಸಿಂಧೂರ್ ಆಪರೇಷನ್ದಾಗ ಸೋಲ್ಜರ್ಸ್ ಹತ್ತಾರ, ಅವ್ರು ಸತ್ತಿಲ್ಲ ಅಂತ ಹೇಳ್ತಾರೆ.
ಮತ್ತು ಇಂಥ ಒಂದು ಪ್ರಕರಣಗಳೆಲ್ಲ ಜ್ವಲಂತ ಪ್ರಕರಣಗಳನ್ನ ಮುಚ್ಚಿಟ್ಟು ಯಾವ ಬ್ಯಾಡಾಗಿದ್ದು ಎತ್ತವೆ. ಅದಕ್ಕೆ ನಾವೆಲ್ಲ ಇವರ ಪ್ರಕ್ರಿಯೆಯನ್ನು ಖಂಡಿಸಿ ಬರುವ 25ರಿಂದ ನಾವು ಬೀದರ್ ನಗರದಲ್ಲಿ ಒಂದು ಬೃಹತ್ವಾದ ಒಂದು ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೀವಿ. ಆ ದಿಶೆಯಲ್ಲಿ ಎಲ್ಲ ನಾಗರಿಕರು ಇದನ್ನು ಖಂಡಿಸುವವರು ದಯಮಾಡಿ ಎಲ್ಲ ಪ್ರಗತಿಪರರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕಂತ ತಮ್ಮ ಮುಖಾಂತರ ಈ ಜನರಲ್ಲಿ ಮನವಿ ಮಾಡ್ಬೋದು. ಪ್ರಗತಿಪರ ಚಿಂತಕರು, ಜಾತ್ಯತೀತ ಮನೋಭಾವನೆ ಉಳ್ಳವರು ಒಂದು ಕೂಡಿ ಸೇರಿ ನಾವು ಇಂತಹ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕಂತ ನಿರ್ಣಯವನ್ನು ತಗೊಂಡಿದ್ದೀವಿ. ಏಕೆಂದರೆ ಈ ಕಲ್ಯಾಣ ನಾಡಿನಲ್ಲಿ ಹುಟ್ಟಿದಂಥ ಒಬ್ಬ ರಾಷ್ಟ್ರದ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮವರೇ, ಬೀದರ್ ಜಿಲ್ಲೆಯ ಹಲ್ಕಿ ತಾಲೂಕಿನ ವರವಟ್ಟಿಯವರು. 12ನೇ ಶತಮಾನದಲ್ಲಿ ಸಾವಿರಾರು ಶರಣರು ಸಮಾನತೆಗಾಗಿ ಅಸ್ಪೃಶ್ಯತೆಯ ವಿರುದ್ಧ ದೊಡ್ಡ ಹೋರಾಟವನ್ನೇ ಮಾಡಿದರು. ಅವರು ತಮ್ಮ ಜೀವಗಳನ್ನು ಕಳೆದುಕೊಂಡರು. ಅಂತಹ ಒಂದು ಪ್ರದೇಶದಿಂದ ನಮ್ಮ ಪ್ರತಿನಿಧಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇವಲ ಮೀಸಲಾತಿಯ ಮುಖಾಂತರ ಆ ಒಂದು ಸ್ಥಾನಕ್ಕೆ ಹೋಗಿಲ್ಲ. ಅವರ ವೈಯಕ್ತಿಕ ಪ್ರತಿಭೆ ಮತ್ತು ಅನುಭವಗಳ ಮೂಲಕ ಅವರು ಈ ರಾಷ್ಟ್ರ ಮಟ್ಟದ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಬಹಳಷ್ಟು ಜನ ಹೇಳ್ತಾರೆ ಗಾಂಧಿ ಕುಟುಂಬ. ಗಾಂಧಿ ಕುಟುಂಬದವರು ಯಾವ ಸ್ಥಾನಮಾನಗಳನ್ನು ಅಲಂಕರಿಸಲು ಅಂತಹ ಸ್ಥಾನಮಾನಗಳನ್ನು ಇಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲಂಕರಿಸಿದ್ದಾರೆ. ಅದಕ್ಕೆ ಮೂಲ ಅವರ ಪ್ರತಿಭೆ, ಅನುಭವ ಮತ್ತು ಅವರ ಶೈಕ್ಷಣಿಕ ಪದವಿಗಳು. ಇಂದು ರಾಷ್ಟ್ರ ಮಟ್ಟದ AICC ಅಧ್ಯಕ್ಷ ಆಗಬೇಕಾದ್ರೆ ಯಾವುದರಲ್ಲಿ ಮೀಸಲಾತಿ ಬೇಕಾಗಿಲ್ಲ. ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾಗಲು ಯಾವುದೇ ಮೀಸಲಾತಿ ಬೇಕಾಗಿಲ್ಲ. ಹಾಗೂ ಲೋಕಸಭೆ ವಿರೋಧ ಪಕ್ಷ ನಾಯಕರಾಗಲು ಕೂಡ ಯಾವುದೇ ಮೀಸಲಾತಿ ಅವಶ್ಯಕತೆ ಇಲ್ಲ. ರಾಜ್ಯಸಭಾ ಸದಸ್ಯರಾಗಲು ಕೂಡ ಯಾವುದೇ ಮೀಸಲಾತಿ ಅವಶ್ಯಕತೆ ಇರಲ್ಲ. ಅವಕ್ಕೆಲ್ಲ ಬೇಕಾಗಿದ್ದು ಏನಂದ್ರೆ ವಿದ್ಯಾರ್ಹತೆ, ಅನುಭವ ಮತ್ತು ಅವರ ಹಿರಿತನ. ಈ ಹಿರಿತನದ ಮುಖಾಂತರ ಅವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬಹಳಷ್ಟು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅದಕ್ಕೆ ಸಂಪೂರ್ಣ ರಾಷ್ಟ್ರದ ಜನತೆಯ ಬೆಂಬಲ ಕೂಡ ಇದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಹಿರಿಯರು ಈ ಒಂದು ಸ್ವಾತಂತ್ರ್ಯ ತಂದುಕೊಟ್ಟು ಎಲ್ಲರಿಗೂ ಬ್ರಿಟಿಷರನ್ನು ಮುಕ್ತಗೊಳಿಸಿ ನಮ್ಮನ್ನು ಸ್ವತಂತ್ರವಾಗಿ ಮಾಡಿದ್ದಾರೆ. ಅದಕ್ಕೆಲ್ಲದಕ್ಕೂ ನಮ್ಮ ಸಂವಿಧಾನ ಕಾರಣ. ಡಾಕ್ಟರ್ ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನ ಸಮಾನತೆಯ ಹಕ್ಕು ಮತ್ತು ಸ್ವಾತಂತ್ರ್ಯ ಹಕ್ಕನ್ನು ನಮಗೆ ಕೊಟ್ಟಿದೆ. ಆ ಹಕ್ಕುಗಳ ಮುಖಾಂತರ ನಾವು ಈ ಒಂದು ರಾಷ್ಟ್ರದಲ್ಲಿ ನಾವು ಒಳ್ಳೆಯ ನಾಗರಿಕರಾಗಿ ಪ್ರಗತಿ ಹೊಂದಬಹುದು. ಆದರೆ ಕೆಲವೊಂದು ಮತೀಯ ಶಕ್ತಿಗಳು, ಮನುವಾದಿಗಳು ಇವತ್ತೂ ಕೂಡ ತಲೆಯೆತ್ತಾ ಇದೆ. ಅವರು ಸಂವಿಧಾನವನ್ನು ಯಾವುದೇ ಕಾರಣಕ್ಕೂ ಗೌರವಿಸುವುದಿಲ್ಲ, ಪ್ರಜಾಪ್ರಭುತ್ವವನ್ನು ಕೂಡ ಗೌರವಿಸುವುದಿಲ್ಲ. ಈಗಾಗಲೇ ನೀವು ನೋಡಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ದ್ರೌಪದಿ ಮುರ್ಮು ಅವರು ಕೂಡ ಒಬ್ಬ ದಲಿತರು ರಾಷ್ಟ್ರಪತಿ. ಅವರಿಗೆ ರಾಮ ಜನ್ಮಭೂಮಿ ರಾಮ ಮಂದಿರ ಏನು ಕಟ್ಟಿದ್ರು ಅಲ್ಲಿ ಉದ್ಘಾಟನೆಗೆ ಕರೆದಿಲ್ಲ. ಮತ್ತು ದಿಲ್ಲಿಯಲ್ಲಿ ಹೊಸ ಒಂದು ಪಾರ್ಲಿಮೆಂಟ್ ಕಟ್ಟಿದ್ರು. ಇದು ನಮ್ಮ ಬಹಳ ದೊಡ್ಡ ಸಾಧನೆ ಅಂತೇಳಿ ಬಿಂಬಿಸಿಕೊಂಡಿತು ಈ ಸರ್ಕಾರ, BJP ಮತ್ತು RSS ಬೆಂಬಲಿತ BJP ಸರ್ಕಾರ. ಆದರೆ ಆ ಒಂದು ಲೋಕಸಭೆಯ ಹೊಸ ನೂತನ ಕಟ್ಟಡ ಉದ್ಘಾಟನೆಯೂ ಕೂಡ ಮುರ್ಮು ಅವರಿಗೆ ಕರೆಸಿಲ್ಲ. ಏಕೆ ಅಂದರೆ ಮೊದಲನೇದು ಅವರು ದಲಿತರು, ಎರಡನೇದು ಅವರು ವಿಧವೆಯರು. ಇವೆರಡು ಕಾರಣದಿಂದ ರಾಮ ಜನ್ಮಭೂಮಿ ಮಂದಿರಕ್ಕೂ ಕರೆದಿಲ್ಲ, ಆಹ್ವಾನ ಮಾಡಿಲ್ಲ, ಮತ್ತು ಪಾರ್ಲಿಮೆಂಟ್ ಉದ್ಘಾಟನೆಗೂ ಆಹ್ವಾನ ಮಾಡಿಲ್ಲ. ಮೂರನೇದು ಅತಿ ದೊಡ್ಡದು, ನಾವೇ ದಲಿತರೊಬ್ಬ ರಾಷ್ಟ್ರಪತಿ ಮಾಡಿದ್ದೀವಿ ಅಂತೇಳಿ ಕೋವಿಂದ್ ಅವರಿಗೆ ರಾಷ್ಟ್ರಪತಿ ಮಾಡಿದ್ರು. ಅವರಿಗೆ ತಮಿಳುನಾಡು